ನಮಸ್ಕಾರ ಕರ್ನಾಟಕ. ಗಿಲ್ಲಿಯ ಬಗ್ಗೆ ಬಂದೇ ಬಿಡ್ತು ಹೊಸ ಸುದ್ದಿ. ಗಿಲ್ಲಿಯ ಅಭಿಮಾನಿಗಳು ಎಲ್ಲರೂ ಕೂಡ ದಿಲ್ ಖುಷ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಇನ್ನೇನು ಈ ವರ್ಷ ಬಿಗ್ ಬಾಸ್ ಮುಗಿದ್ರು ಕೂಡ ಗಿಲ್ಲಿ ಕ್ರೇಜ್ ಮುಗಿಯಂಗೆ ಕಾಣವಲ್ತು. ಈಗ ಹೊಸ ಸುದ್ದಿ ಏನಪ್ಪ ಅಂದ್ರೆ ಸಿನಿಮಾ ಮಾಡಾಕತ್ತೇನೋ, ಧಾರಾವಾಹಿ ಮಾಡಾಕತ್ತೇನೋ, ಕಮಿಂಗ್ ಸೂನ್. ಒಟ್ಟಿನಲ್ಲಿ ಆತನ ಬಗ್ಗೆ ಇರ್ತಕ್ಕಂಥ ಹೊಸ ವಿಷಯ ಎಲ್ಲ ಕಡೆಯೂ ಕೂಡ ಬಹುದೊಡ್ಡ ಚರ್ಚೆ ಆಗುತ್ತಿರುವಂಥದ್ದು. ಏನು ಗಿಲ್ಲಿ ಕ್ರೇಜ್ ಇವತ್ತಿನವರೆಗೆ ಮುಗಿಯಂಗೆ ಕಾಣವಲ್ತಪ್ಪ ನನಗೇನು. ಅಬ್ಬಬ್ಬಬ್ಬಬ್ಬಬ್ಬ ಈ ರೇಂಜಿಗೆ ಒಬ್ಬ ಕಾಮಿಡಿನ ಹೆಸರು ಮಾಡ್ಬೇಕಂದ್ರೆ ಸಾಮಾನ್ಯವಾದ ಮಾತಲ್ಲ. ಆತ ಈಗ ಏನು ಮಾಡಿದ್ರು ಕೂಡ ಟ್ರೆಂಡು. ಆತ ಹಾಡು ಹಾಡಿದ್ರೆ ಟ್ರೆಂಡು, ಆತ ಕವನ ಹೇಳಿದ್ರೆ ಟ್ರೆಂಡು, ಆತ ಕಾಮಿಡಿ ಮಾಡಿದ್ರೆ ಟ್ರೆಂಡು, ಆತ ಯಾವ ಊರಿಗೆ ಬರ್ತಾನೆ ಆ ಊರು ಟ್ರೆಂಡು. ಸೊ ಹಂಗಾಗಿ ನೀವೆಲ್ಲರೂ ಕೂಡ ಕಾಯ್ತಿರುವಂತಹ ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ ಗಿಲ್ಲಿಯ ಬಗ್ಗೆ ಕಮಿಂಗ್ ಸೂನ್ ಎನ್ನುವಂತಹ ಒಂದು ಹೊಸದು ಪ್ರೊಡಕ್ಷನ್ ನಂಬರ್ 1. ಇದು ಸಿನಿಮಾ ಆಗಿರಬಹುದಾ ಅಥವಾ ಧಾರಾವಾಹಿ ಆಗಿರಬಹುದಾ, ಇನ್ನೂ ಎಲ್ಲರಲ್ಲೂ ಕೂಡ ಕುತೂಹಲವನ್ನು ಮೂಡಿಸಕತ್ತೈತೆ. ನನಗೆ ಅನಿಸಿದ ಮಟ್ಟಿಗೆ ಇದು ಧಾರಾವಾಹಿ ಅಲ್ಲ. ಧಾರಾವಾಹಿ ಯಾಕಪ್ಪ ಅಂದ್ರೆ ಧಾರಾವಾಹಿ ಆದ್ಯಪ್ಪನ ಯಾವ ನೋಡ್ತಾನೋ ಮರ. ಈಗ ಸಿನಿಮಾದಷ್ಟು ಕ್ರೇಜ್ ಆದ, ಅವನಿಗಿರುವಂತಹ ಫ್ಯಾನ್ ಫ್ರೇಜು, ಅವನಿಗಿರುವಂತಹ ಒಂದು ಅಭಿಮಾನಿ ಬಳಗಕ್ಕೆ ಆತನಿಗೆ ದೊಡ್ಡ ಸಿನಿಮಾನೇ ಮಾಡಬೇಕು. ಕೋಟಿಗಟ್ಟಲೆ ಇರುವಂತನೇ ಸಿನಿಮಾ ಮಾಡಬೇಕು, ಮತ್ತು ಸಣ್ಣ ಪುಟ್ಟ ಸಿನಿಮಾ ಮಾಡೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ವಿಚಾರ ಮಾಡಕತ್ತೀರಿ. ಕೆಲವೊಬ್ರು ಧಾರಾವಾಹಿ ಅಂತೇಳಿ ಅಪ್ಡೇಟ್ ಕೊಡಕಚ್ಚಾರ. ಧಾರಾವಾಹಿ ಮಾಡಬಾಡ್ರಿ, ಧಾರಾವಾಹಿ ಮಾಡಿದ್ರೆ ಏನು ಅಷ್ಟು ದೊಡ್ಡದು ಹಿಟ್ ಆಗ್ತದೆ ಅನ್ನೋ ನನಗೇನು ಗೊತ್ತಿಲ್ಲ. ಒಟ್ಟು ಜನ ನೋಡ್ತಾರೆ. ಬಟ್ ನಮಗೇನಪ್ಪ ಅಂದ್ರೆ ಗಿಲ್ಲಿಯನ್ನು ಸಿನಿಮಾದೊಳಗೆ ನೋಡ್ಬೇಕು, ಬೆಳ್ಳಿ ಪರದೆ ಮೇಲೆ ನೋಡ್ಬೇಕು, ದೊಡ್ಡ ಪರದೆ ಮೇಲೆ ನೋಡ್ಬೇಕು, ದೊಡ್ಡ ದೊಡ್ಡ ಸ್ಟಾರ್ಗಳು ಗಿಲ್ಲಿಯ ಬಗ್ಗೆ ಮಾತನಾಡಬೇಕು. ಸಿನಿಮಾ ಇಂಡಸ್ಟ್ರಿಯಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಗಿಲ್ಲಿಗೆ ಒಂದು ದೊಡ್ಡ ವ್ಯಾಲ್ಯೂ ಬರಬೇಕಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಸೊ ಹಂಗಾಗಿ ಇದು ಹೊಸ ಸುದ್ದಿ ಅಂತೂ ನಮಗಂತೂ ಫುಲ್ಲು ದಿಲ್ ಖುಷಿ ಮಾಡಿಬಿಟ್ಟೈತೆ. ಯಾಕಪ್ಪ ಅಂತ ನಾವು ಬಳ್ಳಿಯಿಂದ ಬೆಳೆದಿರುವಂತಹ ಪ್ರತಿಭೆ ಅದು, ಸಾಮಾನ್ಯ ಪ್ರತಿಭೆ ಅಲ್ಲ. ತನ್ನಲ್ಲಿರುವಂತಹ ವಿಚಾರಗಳನ್ನು ಯಾರೂ ಅವಕಾಶ ಕೊಡದೇ ಇದ್ದರೂ ಕೂಡ ಯೂಟ್ಯೂಬ್ನ ಮುಖಾಂತರ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು, ಟಕ್ಕರ ಮೇಲೆ ಟಕ್ಕರ್ ಹೊಡೆದು, ಚಕ್ಕರ ಮೇಲೆ ಚಕ್ಕರ್ ಹೊಡೆದು ಪಕ್ಕ ಲೆಕ್ಕ ತೊಗೊಂಡು ಇವತ್ತೇನು ಈ ಕರ್ನಾಟಕದೊಳಗೆ ಮನೆ ಪಕ್ಕದ ಮನೆ ಹುಡುಗದಂಗೆ ಆಗಿಬಿಟ್ಟಾನ. ಗಿಚ್ಚಿ ಗಿಲಿಗಿಲಿ ಎಲ್ಲ ಕಡೆ ಕೂಡ ಕಾರ್ಯಕ್ರಮ ಫುಲ್ ಬಿಸಿ. ಇವತ್ತು ನೋಡ್ರಿ ಮಂಡ್ಯದೊಳಗೆ ಕರ್ನಾಟಕ ರಾಜ್ಯ ಪೊಲೀಸರ ಓಟ ಸ್ಪರ್ಧೆ ಇರ್ತದೆ, ಅಲ್ಲಿ ಹೋಗ್ಯಾನ ಇವತ್ತು. ಮೊನ್ನೆ ನೀವು ನೋಡಿರ್ಬೋದು ಶಿಕಾರಿಪುರಕ್ಕೆ ಬಂದಿದ್ದ, ಅಲ್ಲಿ ಕೂಡ ಅದ್ಭುತವಾಗಿರುವಂಥ ಕಾರ್ಯಕ್ರಮ. ಕಾವ್ಯ ಗಿಲ್ಲಿ ಅಂತೇಳಿ ಸ್ಟೇಜ್ ಮೇಲೆ ಫುಲ್ ಕ್ರೌಡ್ ಆಗ್ತದೆ. ಆ ಕ್ರೌಡ್ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮಂಡ್ಯಕ್ಕೆ ಹೋಗ್ತಾನೆ. ಇವತ್ತು ಬೆಳಗ್ಗೆನೆ ನೀವು ನೋಡ್ಬೋದು, ಈಗಾಗಲೇ ಸನ್ಮಾನ ಮಾಡ್ತಿರ್ತಕ್ಕಂಥ ಫೋಟೋ ನಿಮಗೆ ಬರೋಕೆ. ಇವತ್ತು ಬೆಳಗ್ಗೆ ಕೂಡ ಗಿಲ್ಲಿ ಮಂಡ್ಯದೊಳಗಿದ್ದ, ಮಂಡ್ಯದ ಜಿಲ್ಲಾ ಕ್ರೀಡಾಂಗಣದೊಳಗೆ. ಸೊ ಆ ರೀತಿಯಾಗಿರ್ತಕ್ಕಂಥ ಗಿಲ್ಲಿ ಎಲ್ಲಿ ಹೋದ್ರೂ ಕೂಡ ಕ್ರೇಜ್ ನಡೆದು ಬಿಟ್ಟೈತಿ. ಗಿಲ್ಲಿಗೆ ಎಲ್ಲ ಕಡೆ ಕೂಡ ಮುಖ್ಯ ಅತಿಥಿಗಳಾಗಿ ಬರ್ಬೇಕಂತೇಳಿ ಆಹ್ವಾನ ಕೂಡ ಹಚ್ಚಿಬಿಟ್ರೆ. ಆದರೂ ಕೂಡ ಇಷ್ಟು ಬಿಜಿ ಶೆಡ್ಯೂಲ್ ಒಳಗೂ ಕೂಡ ಗಿಲ್ಲಿ ತನ್ನ ಒಂದು ಸಿನಿಮಾದ ಬಗ್ಗೆ ಅಪ್ಡೇಟನ್ನು ಈಗ ಆದಷ್ಟು ಬೇಗ ಕೊಡ್ತಾ ಇದ್ದಾನೆ. ಅಥವಾ ಅದಕ್ಕೆ ಕೆಲವೊಂದು ಸಾಕ್ಷಿಗಳು ಏನಪ್ಪ ಅಂತಂತಂದ್ರೆ, ಇಲ್ಲಿ ಕಾವ್ಯ ಹೀರೋಯಿನ್ನ ಅಥವಾ ರಕ್ಷಿತಾ ಹೀರೋಯಿನ್ನ ಅಥವಾ ಏನಾದರೂ ವಿಲನ್ಗಳು ಯಾರಾದರೂ ಇವರೇ ಬರ್ತಾರ ಬಿಗ್ ಬಾಸ್ನಲ್ಲಿ, ಅಥವಾ ಹೊಸ ಡೈರೆಕ್ಟರ್ಸ ಅಥವಾ ಹಳೆ ಡೈರೆಕ್ಟರ್ಸ ಯಾರು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಸ ಸುದ್ದಿ ಅಂತ ಬರೋಕೆ ಹಚ್ಚಿಬಿಟ್ಟೈತೆ. ಗಿಲ್ಲಿ ನಟ ಅಸೋಸಿಯೇಷನ್ ಎನ್ನುವಂತಹ ಒಂದು ಐಡಿ ಒಳಗೆ ಗಿಲ್ಲಿ ನಟನನ್ನು ಆತ್ಮೀಯರಿಂದ ಕೂಡಿರುವಂಥ ಅದೊಂದು ಅಸೋಸಿಯೇಷನ್ ಒಂದು ಐಡಿ, ಅದು ಇನ್ಸ್ಟಾಗ್ರಾಮ್ ಐಡಿ. ಸೊ ಅಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ಕಮಿಂಗ್ ಸೂನ್ ಎನ್ನುವಂಥದ್ದು. ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಫೋಟೋ ಈಗ ನಿಮ್ಮ ಮುಂದೆ ಬರಾಕತ್ತೈತಿ. ಏನಪ್ಪ ಅಂದ್ರೆ ಅದು ಕೈ ಹಿಂಗೆ ಮಾಡಿರುವಂಥದ್ದು, ಅದು ಗಿಲಿ ಬರ್ತಾ ಇದೀನಿ ನೋಡ್ಕೊರಿ, ದಮ್ಮಿದ್ದವ್ರು ತಡೀರಿ ಅಂತೇಳಿ ಅನ್ನುವಂಥ ವಿಚಾರ ಗೊತ್ತಾಗತ್ತೆ. ಅಲ್ಲಿ ನೋಡ್ರಿ, ಗಿಲ್ಲಿ ನಟ ಪ್ರೊಡಕ್ಷನ್ ನಂಬರ್ 1 ಬಿಗ್ ಅನೌನ್ಸ್ಮೆಂಟ್ ಕಮಿಂಗ್ ಸೂನ್. ನೋಡು ಪಳಾರ್ ಗಿಲ್ಲಿ ಹಿಂಗಂತ ಹಿಡಿದು ಬಿಟ್ಟಾನ. ಅಲ್ಲಿ ಕೆಳಗೆ ನೋಡ್ರಿ, ಕೆಳಗೆ ಗಮನಿಸ್ರಿ ಒಂದು ಸ್ವಲ್ಪ. ಆ ಬ್ರಾಸ್ಲೆಟ್ ಏನೈತಲ್ಲ ಹಂಗೆ ಐತಿ ಅದು ಬ್ರಾಸ್ಲೆಟು. ನೋಡ್ರಿ, ಅದು ಕಾವ್ಯ ಅವರ ತಂದೆಯವರು ಗಿಲ್ಲಿಗೆ ಬಿಗ್ ಬಾಸ್ ಮನೇಲಿ ಹಾಕಿರುವಂತಹ ಒಂದು ಬ್ರಾಸ್ಲೆಟ್ ಅದು. ಸೊ ಹಂಗಾಗಿ ಇಲ್ಲೈತಿ ನೋಡ್ರಿ ಈ ಥರದ್ದು ಒಂದು. ಆ ಥರ ಏನಾಗ್ತದೆ ಗೊತ್ತಿಲ್ಲ. ಅದಾದ ನಂತರ ಕೆಳಗಡೆ ನೋಡ್ರಿ ಏನು ಬರ್ದಾರ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಡಾಯಿಸ್ಬಾರ್ದು. ಇದು ಬೆಂಕಿ ಡೈಲಾಗ್ ಇದು ಕೆಳಗಡೆ ಹಾಕಿರುವಂಥದ್ದು. ನೋಡ್ರಿ, ಇನ್ನು ಹ್ಯಾಶ್ಟ್ಯಾಗ್ ಏನು ಬರ್ದಾರಪ್ಪ ಅಂತಂತಂದ್ರೆ, ಹುರ್ಕೊಳ್ಳೋರು ಇನ್ನೂ ಸ್ವಲ್ಪ ಜಾಸ್ತಿ ಹುರ್ಕೊಳ್ಳಿ, ಈ ಸಲ ಬರೋದು ಚಿಕ್ಕ ಅಪ್ಡೇಟ್ ಅಂತೂ ಅಲ್ವೇ ಅಲ್ಲ, ಇದು ಬಹುದೊಡ್ಡ ಅಪ್ಡೇಟ್. ಇನ್ನೊಂದು ತಿಂಗಳಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗುವಂತಹ ದೊಡ್ಡ ಅಪ್ಡೇಟ್ ಆನ್ ದ ವೇ. ನೋಡ್ರಿ, ಬೆಂಕಿ ಅನೌನ್ಸ್ಮೆಂಟ್ ಕೊಟ್ಟು ಬಿಟ್ಟಾರ. ಮೀಟ್ರ್ ಇದ್ದರೆ ಲಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಡಾಯಿಸ್ಬಾರ್ದು. ಇದು ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ತಾನೇ ಬಂದಿರುವಂಥ ಒಂದು ಹೊಸ ಫೋಟೋ, ಅದು ಕೂಡ ಬೆಂಕಿ ಫುಲ್ಲ ಜೂಮ್ನೊಳಗದಾನೆ ಗಿಲ್ಲಿ. ವೈಟ್ ಶರ್ಟ್, ವೈಟ್ ಲುಂಗಿ, ಅಬಾಬಾಬಾಬಾ ಬೆಂಕಿ. ಲುಕ್ ಮಾತ್ರ ನೋಡ್ಬೇಕು, ಹೇರ್ ಸ್ಟೈಲ, ಗಡ್ಡ, ಹಣೆ ಮೇಲೆ ಕುಂಕುಮ, ಏನು ಬೆಂಕಿ ಅದು. ಹಿಂಗೆ ತಿರುಗ್ಯಾನ ಹಿಂಗೆ ಅಬಾಬಾಬಾ ಎಷ್ಟು ಮಂದಿ ಬೋಲ್ಡ್ ಆಗ್ಯಾರ ಗೊತ್ತಿಲ್ಲ ಆ ಒಂದು ಫೋಟೋಕ್ಕೆ. ಆ ರೇಂಜ್ಗೆ ಗಿಲ್ಲಿ ಗಲ್ಲಿ ಒಳಗೂ ಗಿಲ್ಲಿ ಅಭಿಮಾನಿಗಳು ಅದಾರ ನಂಬೋದು ಮತ್ತೊಂದು ಸಾಕ್ಷಿ ಹಾಕಿದ್ಬಿಟ್ಟು. ಇದು ಕೂಡ ಕಮಿಂಗ್ ಸೂನ್ ಅಂತ ಹಾಕಿಚಾರ. ಬಿಗ್ ಅನೌನ್ಸ್ಮೆಂಟ್ ಕಮಿಂಗ್ ಸೂನ್ ಆಟ. ಈ ಇದರೊಳಗೆ ಏನು ವಿಶೇಷ ಐತಪ್ಪ ಅಂದ್ರೆ, ಇಲ್ಲಿ
ಒಂದು ವಿಚಾರ ಏನಪ್ಪ ಅಂದರೆ ಈ ಒಂದು ಫೋಟೋಕ್ಕೆ ಒಂದು ಹಾಡು ಕುಂದಿರ್ಸ್ಯಾರ. ಏನಪ್ಪ ಅಂದ್ರೆ ಪ್ರೇಮ್ ಅವರ KD ಸಿನಿಮಾದ ಹಾಡದು. ಆ ಹಾಡು ಕುಂದಿರ್ಸ್ಯಾರ. ಅಲ್ಲಿ ಏನಾದರೂ ಪ್ರೇಮ್ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಈಗಾಗಲೇ ಬಿಗ್ ಬಾಸ್ ಮನೆಗೆ ಪ್ರೇಮ್ ಅವರು ತಮ್ಮ KD ಸಿನಿಮಾದ ಪ್ರಮೋಷನ್ಗಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ರು ಗಿಲ್ಲಿ ಇರುವಂಥ ಸಂದರ್ಭ. ಆಗ ಹೊರಗಡೆ ಬಾ ಮಗ ಮಾತಾಡೋಣ ಅಂತ ಹೇಳಿದರು. ಅದಾದ ನಂತರ ಹೊರಗಡೆ ಬಂದ ನಂತರ ಸಡನ್ ಆಗಿ ಪ್ರೇಮ್ ಅವ್ರ ಮನೆಗೆ ಹೋಗಿದ್ದ ಗಿಲ್ಲಿ. ಸೊ ಅವರಿಬ್ಬರಲ್ಲಿ ಏನಾದರೂ ಮಾತುಕತೆ ಆಯ್ತಾ ಅವತ್ತು, ಅಥವಾ ಸಿನಿಮಾ ಮಾಡೋಣ ಅಂತ ಏನಾದರೂ ಒಪ್ಪಂದ ಆಯ್ತಾ ಗೊತ್ತಿಲ್ಲ. ಈಗ KD ಸಿನಿಮಾದಲ್ಲಿ ಪ್ರೇಮ್ ಅವರು ಬಿಜಿ ಇದ್ದಾರೆ. ಆದರೂ ಕೂಡ ಗಿಲ್ಲಿಯ ಕ್ರೇಜ್ ಕಂಡು ಗಿಲ್ಲಿಗೆ ಮಾಡ್ಬೋದು. ನೀವು ನೋಡ್ರಿ ಇವತ್ತೆಲ್ಲ ಯಾರ್ಯಾರು ಟ್ರೆಂಡ್ನೊಳಗೆ ಇರ್ತಾರೆ ಅವರಿಗೆ ಸಿನಿಮಾ ಬರ್ತಾವೆ ಜಾಸ್ತಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಿರ್ಮಾಪಕ ನಿರ್ದೇಶಕರು ಕೂಡಿಕೊಂಡು ದುಡ್ಡು ಹಾಕ್ಯಾರಂದ್ರೆ ದುಡ್ಡು ತಕ್ಕಬೇಕಂತಾನೆ ಆಲೋಚನೆ. ಸೊ ಹಂಗಾಗಿ ಯಾರ್ಯಾರನ್ನೋ ಕರ್ಕೊಂಬಂದು ದುಡ್ಡು ಹಾಕಿ ಸಿನಿಮಾ ಮಾಡಿದ್ರೆ ಸಿನಿಮಾ ಆಗೋದಲ್ಲ, ಅದು ಪಾಸ್ ಆಗೋದಲ್ಲ. ಅದೇನೋ ಎಲ್ಲೋ ಒಂದು ಕಡೆ ಲಕ್ ಇದ್ದು ತುಂಬ ಚೆನ್ನಾಗಿ ಸಿನಿಮಾ ಇತ್ತಪ್ಪ ಓಡ್ತದೆ. ಬಟ್ ಅದೇ ಕ್ರೇಜ್ ಇರೋರನ್ನ ಕರ್ಕೊಂಬಂದರೆ ಒಂದಷ್ಟು ಹಾಕಿರುವಂಥ ದುಡ್ಡಿಗೆ ಯಾವುದೇ ಮೋಸ ಇರೋಂಗಿಲ್ಲ. ಸೊ ಹಂಗಾಗಿ ಗಿಲ್ಲಿ ಮೇಲೆ ಈಗ ಭಾಳಷ್ಟು ಡೈರೆಕ್ಟರ್ಸ್ ಕಣ್ಣು ಬಿದ್ದೈತೆ, ಪ್ರೊಡ್ಯೂಸರ್ಸ್ ಕಣ್ಣು ಬಿದ್ದೈತೆ. ಆಮೇಲೆ ಹೀರೋಯಿನ್ ಯಾರು ಅಂತಕ್ಕಂಥದ್ದು ಭಾಳ ಚರ್ಚೆ ಈಡಾಗ್ತಿರುವಂಥದ್ದು. ಎಲ್ಲರೂ ಕೂಡ ಕರ್ನಾಟಕದ ಜನತೆ ಕಾವ್ಯನೇ ಹೀರೋಯಿನ್ ಆಗಬೇಕು ಗಿಲ್ಲಿ ಸಿನಿಮಾಕ್ಕೆ ಅನ್ನುವಂಥದ್ದು ಅವರ ಚರ್ಚೆ. ಬಟ್ ಅದು ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಮತ್ತು ಈ ಪ್ರೊಡ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗುತ್ತದೋ ಗೊತ್ತಿಲ್ಲ. ಒಟ್ಟು ಅವರಿಬ್ಬರನ್ನ ಕರ್ಕೊಂಡ್ರೆ ಇನ್ನೂ ಕ್ರೇಜ್ ಬರ್ತದೆ. ಆ ಸಿನಿಮಾಕ್ಕಂತ ಏನು ಲಾಸ್ ಆಗಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವರಿಬ್ಬರ ಜೋಡಿ ಭಾಳ ಕಾಂಬಿನೇಷನ್ ತುಂಬ ಚೆನ್ನಾಗೈತೆ ಅಂತ ಕರ್ನಾಟಕ ಜನತೆನೇ ಆಶೀರ್ವಾದ ಮಾಡಕ್ಕೆ ಹಚ್ಚಿಬಿಟ್ಟಾರೆ. ಆಮೇಲೆ ಎಲ್ಲೂ ಹೋದರೂ ಕೂಡ ಅವರಿಬ್ಬರು ಫುಲ್ ಕ್ರೇಜ್ ಆದ ಈಗ ಸದ್ಯ. ಸೊ ಹಾಗೆ ಅವರಿಬ್ಬರು ಬಂತಪ್ಪನ ಏನು ಲಾಸ್ ಏನಾಗೋದಿಲ್ಲ. ಅದಾದ ನಂತರ ಇಲ್ಲಿ ಹೊಸ ಡೈರೆಕ್ಟರ್ಸ ಅಥವಾ ಹಳೆ ಡೈರೆಕ್ಟರ್ಸ, ಈ ಹೊಸ ಡೈರೆಕ್ಟರ್ಸ್ ಬಂದರೆ ಒಂದು ಸ್ವಲ್ಪ ಏನಾದರೂ ತೊಂದರೆ ಆಗ್ಬೋದೇನೋ. ಒಟ್ಟು ಹಳೆ ಡೈರೆಕ್ಟರ್ಸ್ ಬಂದರೆ ಸ್ವಲ್ಪ ಈಸಿ ಆಗ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಅವ್ರು ಈಸಿ ಮಾಡ್ಕೊಂಡಿರ್ತಾರೆ, ಆಮೇಲೆ ಮಾಡಿರುವಂಥ ಅನುಭವ ಇರ್ತೈತೆ. ಹೊಸ ಡೈರೆಕ್ಟರ್ಸ್ಗೂ ಅವಕಾಶ ಕೊಡ್ರಿ, ಏನು ತೊಂದರೆ ಇಲ್ಲ. ಬಟ್ ಡೈರೆಕ್ಷನ್ ಯಾರೇ ಮಾಡಿದ್ರು ಕೂಡ ಗಿಲ್ಲಿಯ ಸಜೆಷನ್ ಸ್ವಲ್ಪ ತೊಗೊಳ್ರಿ. ಯಾಕಪ್ಪ ಅಂದ್ರೆ ಅವನು ಕೂಡ ಯೂಟ್ಯೂಬಲ್ಲಿ ಮಾಡಿರುವಂಥ ವಿಡಿಯೋಗಳನ್ನು ನೋಡ್ಬೋದು ನೀವು. ಆ ಬೆಂಕಿ ಡೈಲಾಗ್ಸ್ ಬರೀತಾನೆ, ಮತ್ತು ಶಾರ್ಟ್ಗಳು ಹೆಂಗೆ ತೆಗಿಬೇಕಂತಲೂ ಕೂಡ ತುಂಬ ಚೆನ್ನಾಗಿ ಗೊತ್ತದೆ. ಸೊ ಹಂಗಾಗಿ ಆತನನ್ನು ಕೂಡ ಒಂದು ಸ್ವಲ್ಪ ಸಲಹೆ ತೊಗೊಂಡು ಡೈರೆಕ್ಷನ್ ನೀವೇ ಸಂಪೂರ್ಣವಾದಂಥದ್ದನ್ನು ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ನಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಬೆಂಕಿ ಎಡಿಟಿಂಗ್ ಅಥವಾ ಅದು ಬೆಂಕಿ ಡೈಲಾಗ್ಸ್ನ ಸ್ವಲ್ಪ ಅಲ್ಲೆಲ್ಲ ಒಂದು ಸ್ವಲ್ಪ ಸೇರಿಸ್ಬೋದು. ಮತ್ತು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವನು ಕೂಡ ಹೇಳ್ಕೊಡ್ತಾನೆ. ಯಾಕಪ್ಪ ನಾವು ಹುಟ್ಟು ಕಲಾವಿದ, ಅವನು ಹಳ್ಳಿ ಪ್ರತಿಭೆ, ಅದು ಪಕ್ಕ ಹಳ್ಳಿ ಪ್ರತಿಭೆ. ಸೊ ಹಂಗಾಗಿ ಆತನಲ್ಲೂ ಕೂಡ ಬಹುದೊಡ್ಡದಾಗಿರ್ತಕ್ಕಂಥ ಪ್ರತಿಭೆ ಐತೆ. ಅದನ್ನು ಬಳಸ್ಕೊಂಡು ಸಿನಿಮಾವನ್ನು ಹೊರಗಡೆ ತೊಗೊಂಬರ್ರಿ, ಧಾರಾವಾಹಿ ಮಾಡಬಾರ್ರಿ ಅಂತ. ಆತ ಇರೋವಂಥ ಕ್ರೇಜ್ ಒಳಗೆ ಈ ಧಾರಾವಾಹಿ ಮಾಡೋದು ಬೇಡ ಅಂತ. ಧಾರಾವಾಹಿ ಮಾಡಿದ್ರೆ ಅಷ್ಟು ಜನ ನೋಡೋಕ್ಕಾಗಿಲ್ಲ, ಏನು ಹೆಣ್ಮಕ್ಳು ನೋಡ್ಬೋದು. ಬಟ್ ಧಾರಾವಾಹಿಗೆ ಅಷ್ಟು ಸೂಕ್ತ ಅಲ್ಲ. ಧಾರಾವಾಹಿ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ ನೀವು? ಧಾರಾವಾಹಿದೊಳಗೆ ಏನು ಫೈಟಿಂಗ್ ಇಡಕ್ಕೆ ಬರ್ತೈತೆ? ಈ ಧಾರಾವಾಹಿದೊಳಗೆ ಸಾಂಗ್ ಇಡಕ್ಕೆ ಬರ್ತೈತೆ? ಇಲ್ಲ. ಸೊ ಹಂಗಾಗಿ ಅವೆಲ್ಲ ಏನು ಮಾಡೋಕೆ ಹೋಗ್ತೀರಿ? ಸುಮ್ಮನೆ ಸಿನಿಮಾ ಮಾಡಿರಿ, ಧಾರಾವಾಹಿ ಬೇಡ. ಧಾರಾವಾಹಿ ಅಂತ ಕೆಲವೊಬ್ರು ಅಂತ ಇದ್ದಾರೆ, ಸಿನಿಮಾ ಅಂತ ಕೆಲವೊಬ್ರು ಅಂತ ಇದ್ದಾರೆ. ನಿಮಗೆ ಏನು ಅನ್ಸೋದೋ ಗೊತ್ತಿಲ್ಲ. ನನಗೆ ಧಾರಾವಾಹಿ ಮಾಡೋದು ಸೂಕ್ತ ಅಲ್ಲ, ಸಿನಿಮಾನೇ ಮಾಡಬೇಕು. ಮತ್ತು ಅದಾದ ನಂತರ ಹೆಂಗಾರ ಮಾಡಿ ಅವ್ನ ಸಿನಿಮಾದಲ್ಲಿ ಯೋಗರಾಜ್ ಭಟ್ರು ಕೂಡ ಒಂದು ಹಾಡು ಬರೆಸ್ಕೊಂಬಿಟ್ರಿ. ಯಾಕಪ್ಪ ಅಂದ್ರೆ ಗಿಲ್ಲಿ ಅಭಿಮಾನಿ ಕೂಡ ಅವರು ಯೋಗರಾಜ್ ಭಟ್ರು ಕೂಡ ಆಗಿದ್ರು ಒಂದು ಸರಿ. ಯಾಕಪ್ಪ ಅಂದ್ರೆ ಅವರು ಕೂಡ ಹೇಳ್ತಾರೆ, ಅವ್ನಿಗೆ ಮೊದಲು ಭೇಟಿಯಾಗಿದ್ರಂತ. ಅವರು ವಿಡಿಯೋ ನೋಡಿಕೇಸಿ ಹಳ್ಳಿ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥದ್ದು ಯೋಗರಾಜ್ ಭಟ್ರು ಅವರು ಒಂದು ಮೊದಲಿಂದ ಮಾಡ್ಕೊಂಡು ಬಂದಿರುವಂಥ ವೃತ್ತಿ. ಸೊ ಹಂಗಾಗಿ ಅವರು ಒಂದು ಹಾಡು ಬರ್ಕೊಟ್ಬಿಟ್ರೆ ಅವ್ರು ಹೆಂಗೆ ಬರೆದ್ರೂ ಆ ಹಾಡು ಇಟ್ಟಾಗ್ತವೆ. ಆ ಮನುಷ್ಯ ಹೆಂಗೆ ಬರೀತಾನೆ ಅನ್ನೋದು ಗೊತ್ತಾಗಲ್ಲ. ಬಟ್ ಹಾಡುಗಳು ಮಾತ್ರ ವಿಚಿತ್ರವಾಗಿದ್ರೂ ವಿಕಾರವಾಗಿದ್ರೂ ಮನುಷ್ಯರಿಗೆ ಭಾಳ ಆತ್ಮೀಯತೆ ಆಗಿಬಿಡ್ತಾವೆ. ಸೊ ಹಂಗಾಗಿ ಗಿಲ್ಲಿ ಬಗ್ಗೆ ಕೂಡ ಒಂದು ಹಾಡು ಬರೆಸ್ಕೊಂಡ್ಬಿಟ್ರೆ ಆ ಗಿಲಿ ಹಾಡು ಕೂಡ ತುಂಬ ಹಿಟ್ಟಾಗ್ತದೆ ಅಂತ ಹೇಳ್ತಾ ಗಿಲ್ಲಿಗೆ ಆದಷ್ಟು ಬೇಗ ಹೊಸ ಸುದ್ದಿ ಕೊಟ್ಟಿವಿ. ಈ ಸುದ್ದಿ ಆದಷ್ಟು ಎಲ್ಲ ಜನರು ಕೂಡ ದಿಲ್ ಖುಷಿಯಾಗಿದೆ. ಇನ್ನು ಈತ ಕೂಡ ಹೀರೋ ಆಗಿಬಿಟ್ಟನಪ್ಪ, ಬೆಳ್ಳಿ ಪ್ರತಿಮೆ ಬಂದುಬಿಟ್ಟಪ್ಪ. ಮತ್ತೊಂದು ಕನ್ನಡ ಚಿತ್ರರಂಗದ ಒಂದು ಪ್ರತಿಭೆ, ಅಭೂತವಾದಂಥ ಪ್ರತಿಭೆ. ಕನ್ನಡ ಚಿತ್ರರಂಗದೊಳಗೆ ಗಿಲ್ಲಿಗೂ ಕೂಡ ಒಂದು ಬಹುದೊಡ್ಡ ವ್ಯಾಲ್ಯೂ ಬರಬೇಕಂತದೇ ನಮ್ಮೆಲ್ಲರ ಆಸೆ. ಸೊ ಹಂಗೆ ಅದನ್ನೆಲ್ಲ ಯಾರು ತಲೆ ಕೆಡಿಸ್ಕೊಳ್ಬೇಡ. ಆದಷ್ಟು ಬೇಗ ಗಿಲ್ಲಿಗೆ ಹೊಸ ಸುದ್ದಿ ಬಂದುಬಿಟ್ಟೈತಿ. ಈಗೇನ ಇನ್ನೊಂದು ತಿಂಗಳಲ್ಲಿ ಬರೋಬ್ಬರಿ ಯಾವ ಸಿನಿಮಾ, ಯಾರು ಹೀರೋಯಿನಿ, ಯಾರು ಡೈರೆಕ್ಷನ್, ಯಾವಾಗ ಸೆಟ್ ಆಗ್ತದೆ, ಯಾವಾಗ ರಿಲೀಸ್ ಆಗ್ತದೆ ಎಲ್ಲ ಕೂಡ ಪೋಸ್ಟ್ ರಿಲೀಸ್ ಆಗ್ತವೆ. ಅದು ಕೂಡ ಮತ್ತೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಗೆದ್ದು ಬಾ ಗಿಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.